ಇನ್ನು ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಯಾಕೆಂದ್ರೆ ನಂದಿನಿ ಹಾಲಿನ ದರವನ್ನ ಲೀಟರ್ಗೆ 10 ರೂಪಾಯಿ ಹೆಚ್ಚಾಗುತ್ತಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ನಂದಿನ ಹಾಲಿನ ದರವನ್ನ ಹೆಚ್ಚು ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಕೆಎಂಎಫ್ ನಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿನ ದರ 5 ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅಂತ ಕೇಳಲಾಗ್ತಾ ಇತ್ತು. 5 ರೂಪಾಯಿ ಅಲ್ಲ, ಇನ್ನು ಮುಂದೆ 10 ರೂಪಾಯಿ ಹೆಚ್ಚಾಗುತ್ತಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇಂದು ಸಿಎಂ ಜೊತೆ ಕೆಎಂಎಫ್ ಆಡಳಿತ ಮಂಡಳಿ ಮಹತ್ವದ ಸಭೆ ಮಾಡುತ್ತೆ. ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಕೂಡ ಪ್ರಸ್ತಾವನೆ ಸಲ್ಲಿಸಿದೆ. ಈಗ ಸಿಎಂ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಹಾಲಿನ ದರ 10 ರೂಪಾಯಿ ಹೆಚ್ಚಾಗುತ್ತೆ. ನಂದಿನಿ ಹಾಲಿನ ದರ ಈಗಾಗಲೇ 5 ರೂಪಾಯಿ ಹೆಚ್ಚಳ ಮಾಡಲಾಗುತ್ತೆ. ಆ 5 ರೂಪಾಯಿ ಏನಿದೆ ಅದನ್ನ ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಎಂಎಫ್ ಆಡಳಿತ ಮಂಡಳಿ ಮಹತ್ವದ ಸಭೆ ನಡೆಸಿದೆ. ನಿರಂತರವಾಗಿ ಬೆಲೆ ಏರಿಕೆ ಹೆಚ್ಚಾಗ್ತಾನೆ ಇದೆ. ಈಗ ಹಾಲಿನ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಕೆಎಂಎಫ್ ಅಧಿಕಾರಿಗಳು ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಾಲಿನ ದರ ಪರಿಷ್ಕರಣೆಗೆ ಹಿಂದೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾರೆ ಕೆಎಂಎಫ್ ಅಧಿಕಾರಿಗಳು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಹಾಲಿನ ದರ 5 ರೂಪಾಯಿ ಅಲ್ಲ, ಇನ್ನು ಮುಂದೆ 10 ರೂಪಾಯಿ ಆಗುತ್ತೆ. ಕೆಎಂಎಫ್ ಜೊತೆಗೆ ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ಹಾಲಿನ ದರ ಕೂಡ ಹೆಚ್ಚಳವಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಲಿನ ದರ ಎಷ್ಟು ಹೆಚ್ಚು ಮಾಡಬೇಕು ಅನ್ನೋದನ್ನ ನಿಗದಿ ಮಾಡ್ತೀವಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ನಂದಿನಿ ಹಾಲಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಕೂಡಲೇ ತಯಾರಿ ಮಾಡುತ್ತಾ ಅಥವಾ ಮುಂದೂಡುತ್ತಾ ಶೀಘ್ರದಲ್ಲೇ ಪ್ರತಿ ಲೀಟರ್ಗೆ ಹಾಲಿನ ದರ ಬಹುತೇಕವಾಗಿ 5 ರೂಪಾಯಿ ಹೆಚ್ಚಳವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೆಎಂಎಫ್ ಡಿಮ್ಯಾಂಡ್ ಏನು ಅನ್ನೋದನ್ನ ನೋಡೋದಾದ್ರೆ, ಕೆಲ ದಿನಗಳ ಹಿಂದೆ ರಾಜ್ಯದ ರೈತರು ಕೆಎಂಎಫ್ ಮುಂದೆ ಹಾಲಿನ ದರ ಏರಿಸುವಂತೆ ಪ್ರತಿಭಟನೆ ಮಾಡ್ತಾ ಇದ್ರು. ಹಾಲು ಒಕ್ಕೂಟಗಳು ನಂದಿನಿ ಹಾಲಿನ ದರ ಏರಿಸುವಂತೆ ಕೆಎಂಎಫ್ ಒತ್ತಡ ಕೂಡ ಹೆಚ್ಚುತ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕೆಎಂಎಫ್ ಆಡಳಿತ ಮಂಡಳಿ ರಾಜ್ಯದಲ್ಲಿ ಹಾಲಿನ ದರ ಏರಿಕೆಗೆ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರವನ್ನ ಮನವಿ ಮಾಡಿಕೊಂಡಿತ್ತು. ರಾಜ್ಯ ಸರ್ಕಾರಕ್ಕೆ ಕೆಎಂಎಫ್ ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಕಳುಹಿಸಿದೆ. ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್ ಅವರು ಇಂದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಹಾಲಿನ ದರ ಏರಿಕೆ ವಿಚಾರವಾಗಿ ಸಭೆ ಮಾಡ್ತಾರೆ. ಈಗಾಗಲೇ ಕೆಎಂಎಫ್ ಹಾಲಿನ ದರ ಏರಿಕೆ ಸಂಬಂಧ ಜೊತೆಗೆ ಸಾಧಕ ಬಾಧಕಗಳನ್ನ ಕೂಡ ಹಾಲಿನ ಒಕ್ಕೂಟ ಜೊತೆ ಸಭೆ ನಡೆಸಿ ಕೆಎಂಎಫ್ ಆಡಳಿತ ಮಂಡಳಿ ಸದಸ್ಯ ಮುಖ್ಯಮಂತ್ರಿ ಅವರ ಜೊತೆ ಸಭೆ ಮಾಡಿ ಹಾಲಿನ ದರವನ್ನ ನಿಗದಿ ಮಾಡ್ತಾರೆ. ಈಗಾಗಲೇ ಪ್ರತಿ ಲೀಟರ್ಗೆ 2 ರೂಪಾಯಿ ಹಾಲಿನ ದರ ಏರಿಕೆ ಮಾಡಿದೆ ಕೂಡ. ಈಗಾಗಲೇ ಕಳೆದ ಬಾರಿ 50 ml ನಾವು ಹೆಚ್ಚುವರಿಯಾಗಿ ಸೇರಿಸಿಬಿಟ್ಟು ಕೊಡ್ತೀವಂತ ಹೇಳಿದ್ರು. ಆದ್ರೆ ಇನ್ನು ಮುಂದೆ 50 ml ಕಡಿತವಾಗುತ್ತೆ, ಹಾಲಿನ ದರ ಹೆಚ್ಚಾಗುತ್ತೆ. ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಕಳುಹಿಸಿದೆ. ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಒಪ್ಪಿಗೆ ಕೊಡ್ತಾರಾ, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಇಂದು ಸಿಎಂ ಸಿದ್ದರಾಮಯ್ಯ ಜೊತೆ ಕೆಎಂಎಫ್ ಆಡಳಿತ ಮಂಡಳಿ ಸಭೆ ಮಾಡ್ತಾರೆ. ಸಭೆ ಮಾಡಿದ ನಂತರ ಹಾಲಿನ ದರವನ್ನ ನಿಗದಿ ಮಾಡಿ ಘೋಷಿಸುವ ಸಾಧ್ಯತೆ ಕೂಡ ಇರುವಂಥದ್ದು. 5 ರೂಪಾಯಿ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ 10 ರೂಪಾಯಿ ಕೂಡ ಏರಿಕೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಣವನ್ನ ಏನ್ ಮಾಡ್ತಾರೋ, ಜೊತೆಗೆ 5 ರೂಪಾಯಿ ಹಣವನ್ನ ಏರಿಕೆ ಮಾಡಿಬಿಟ್ಟು ಅದನ್ನ ರೈತರ ಖಾತೆಗೆ ಜಮಾ ಮಾಡುವುದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಅವರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 5 ರೂಪಾಯಿ ಅಲ್ಲ, 10 ರೂಪಾಯಿ. ಇನ್ನು ಮುಂದೆ 10 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. 10 ರೂಪಾಯಿ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆಯನ್ನ ಕಳುಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈಗಾಗಲೇ ಸುಮಾರು ಬೆಲೆ ಕೂಡ ಹೆಚ್ಚಳವಾಗ್ತಾ ಇದೆ. ಅನೇಕ ಬೆಲೆಗಳು ಕೂಡ ಹೆಚ್ಚಳವಾಗ್ತಾ ಇದೆ. ನೀರಿನ ದರ ಹೆಚ್ಚಳ ಮಾಡುವುದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕರೆಂಟ್ ದರ ಕೂಡ ಹೆಚ್ಚಳ ಮಾಡ್ತಾರೆ. ಜೊತೆಗೆ ಅವರ ಚ್ಯುತಿ ಭತ್ಯೆ ಜೊತೆಗೆ ಅವರ ಗ್ರಾಚ್ಯುಟಿಯನ್ನ ಕೂಡ ನಾಗರಿಕರ ಏನು ಕರೆಂಟ್ ಬಿಲ್ ಕಟ್ತಾರೆ ಅವರಿಂದ ತೆರಿಗೆಯನ್ನ ಸಂಗ್ರಹ ಮಾಡಿಬಿಟ್ಟು ಅವರ ಗ್ರಾಚ್ಯುಟಿ ಜೊತೆಗೆ ಆ ಪಿಂಚಣಿಗೆ ಸಂಬಂಧಪಟ್ಟಂತೆ ಹಣವನ್ನ ಕೊಡಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಸರ್ಕಾರ ಗೌರ್ಮೆಂಟ್ ಏನಿದೆ
ಆ ವಿದ್ಯುತ್ ನಿಗಮದಿಂದ ಹಣವನ್ನ ಕೊಡಬೇಕಾಗಿತ್ತು, ಅವರ ಪಿಂಚಣಿ ಗ್ರಾಚ್ಯುಟಿಯನ್ನ. ಈಗ ನಾಗರಿಕರಿಂದ ಹಣವನ್ನ ವಸೂಲಿ ಮಾಡಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೊರೆಯನ್ನ ಇವ್ರ ಮೇಲೆ ಬೀಳ್ತಾ ಇತ್ತು, ನಮ್ಮ ಮೇಲೆ ಹಾಕೊಳ್ಳಕ್ಕೆ ರಾಜ್ಯ ಸರ್ಕಾರ ಸಿದ್ಧವಿಲ್ಲ. ಅದನ್ನ ಜನರ ಮೇಲೆನೆ ಹಾಕ್ತಾ ಇದ್ದಾರೆ. ಅನೇಕ ದರಗಳು ಕೂಡ ಹೆಚ್ಚಾಗ್ತಾ ಇದೆ. KSRTC ದರ ಕೂಡ ಹೆಚ್ಚಾಯಿತು, BMTC ದರ ಕೂಡ ಹೆಚ್ಚಾಯಿತು. ಈಗ ಮೆಟ್ರೋ ದರ ಕೂಡ ಹೆಚ್ಚಾಯಿತು, ನೀರಿನ ದರ ಹೆಚ್ಚಾಯಿತು, ವಿದ್ಯುತ್ ದರ ಕೂಡ ಹೆಚ್ಚಾಗ್ತಾ ಇದೆ. ಅನೇಕ ದರಗಳು ಕೂಡ ಎಲ್ಲಾ ರಂಗದಲ್ಲೂ ಕೂಡ ದರಗಳು ಹೆಚ್ಚಾಗ್ತಾ ಇದೆ. ಆದ್ರೆ ಇವರ ಸಂಬಳ ಕೂಡ ಹೆಚ್ಚಾಗ್ತಾ ಇದೆ. ವಿಧಾನಸೌಧದಲ್ಲಿ ಅಂಗೀಕಾರ ಕೂಡ ಆಯಿತು ಇವರ ಭತ್ಯೆಗಳಿಗೆ ಸಂಬಂಧಪಟ್ಟಂತೆ. 70-80 ಸಾವಿರ ರೂಪಾಯಿ ಇದ್ದ ಇವರ ಸಂಬಳ 1,20,000ವರೆಗೆ ಹೆಚ್ಚಿಗೆಯಾಗುತ್ತೆ. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಹನಿ ಟ್ರಾಪ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಇವರು ಹೋರಾಟ ಗದ್ದಲಗಳನ್ನ ಉಂಟು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ವರ್ಗದವರ ಎಲ್ಲಾ MP MLAಗಳ ಸಭಾಪತಿಗಳ ಉಪಸಭಾಪತಿಗಳ ಎಲ್ಲರ ಸಂಬಳ ಕೂಡ ಹೆಚ್ಚಾಗುತ್ತೆ. ಆದ್ರೆ ನಾಗರಿಕರ ಜನಸಾಮಾನ್ಯರ ಸಂಬಳ ಹೆಚ್ಚಾಗ್ತಾ ಇಲ್ಲ, ಬದಲಾಗಿ ಅವರ ಮೇಲೆ ಹೊರೆ ಬೀಳ್ತಾ ಇದೆ, ಹೆಚ್ಚು ಹೊರ ಬೀಳ್ತಾ ಇದೆ. ಅವರ ಸಂಬಳ ಎಷ್ಟಿದ್ದು ಅಷ್ಟೇ ಇದೆ, ಆದ್ರೆ ಅವರು ಕಟ್ತಕ್ಕಂಥ ತೆರಿಗೆ ಹಣ ಮಾತ್ರ ಜಾಸ್ತಿ ಆಗ್ತಾ ಇದೆ. ಇದನ್ನ ಮಾತ್ರ ಗಮನಿಸಲ್ಲ. ತೆರಿಗೆಗಳ ಮೇಲೆ ತೆರಿಗೆಗಳು ವಿಧಿಸ್ತಾರೆ. ವಿವಿಧ ದರಗಳಿಗೆ ಕೂಡ ಸ್ವಇಚ್ಛಾ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದ ಏಕಾಏಕಿಯಾಗಿ 10% 10 ರೂಪಾಯಿ ಏರಿಕೆಯಾದ್ರೆ ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಗಮನಿಸಲ್ಲ. ಮೆಟ್ರೋ ದರ ಏಕಾಏಕಿಯಾಗಿ 46% ಏರಿಕೆ ಮಾಡ್ತಾರೆ. ಇದರ ಮೇಲೆ